ಪ್ರಿಯ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಟಿವಿಯಲ್ಲಿ ಯೂಟ್ಯೂಬ್ ಆಪ್ಷನ್ ಇದ್ದರೆ ನಮ್ಮ ವಿಡಿಯೋ ಕಾರ್ಯಕ್ರಮವನ್ನು ನೀವು ಟಿವಿಯಲ್ಲಿ ವೀಕ್ಷಿಸಬಹುದು. ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆನಂದಿಸಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್. 1 ಕೋಟಿ ಜಪ ಮಾಡಿದ ನಮ್ಮ ತಂದೆಯವರಾದಂತಹ ಶ್ರೀನಿವಾಸ ಅಯ್ಯಂಗಾರ್ ಅವರ ಸವಿ ನೆನಪಿಗಾಗಿ ಸನ್ಮಾನವನ್ನು ಮಾಡಲಾಯಿತು. ಜಿಲ್ಲೆ ಕ್ಯಾತನಹಳ್ಳಿ ಕೋಟಿ ಜಪ ಮಾಡಿರುವ ಶ್ರೀನಿವಾಸ ಅಯ್ಯಂಗಾರ್ ಅವರ ಮಗ ಚಕ್ರಪಾಣಿ ದಂಪತಿಗಳು ಆವಡಿ, ಚೆನ್ನೈ, ಬೆಂಗಳೂರು ಬೇಕರಿ ಇವರಿಂದ ಕಾಮೆನಹಳ್ಳಿಯ KS ರಾಜಗೋಪಾಲ ಅಯ್ಯಂಗಾರ್ ಅವರಿಗೆ ತಿರುಪತಿಯಿಂದ ಶಾಲನ್ನು ತಂದು ಸನ್ಮಾನ ಮಾಡಿದ ಸಂದರ್ಭ. ಪ್ರಿಯ ವೀಕ್ಷಕರೇ, ಹಾಸನ ಜಿಲ್ಲೆ ಕ್ಯಾತನಹಳ್ಳಿಯ ಚಕ್ರಪಾಣಿ ಮಾಡುವ ಅನಂತ ವಂದನೆಗಳು. ನನ್ನ ಎಡಗಡೆ ನಿಂತಿರ್ತಕ್ಕಂಥವರು ಕಾಮೆನಹಳ್ಳಿಯ ವರಪುತ್ರ ರಾಜಗೋಪಾಲ ಅಯ್ಯಂಗಾರ್. ಇವರು ನಮ್ಮ ಅಷ್ಟಗ್ರಾಮಗಳಲ್ಲಿ ದೇವಸ್ಥಾನಗಳಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ನಡೆದರೆ ಅಲ್ಲಿ ಅವರು ಸಂಗೀತ ಕಾರ್ಯಕ್ರಮವನ್ನು ಮಾಡಿಸಿಕೊಡುತ್ತಾರೆ. ಅವರು ಸಂಗೀತ ಪ್ರಿಯರು ಮತ್ತು ಸಂಗೀತ ಬಂದು ಹಾಡುವಾಗ ಅವರ ಜೊತೆಯಲ್ಲಿ ಪುರಂದರದಾಸರ ತಮ್ಮ ವೇಷಭೂಷಣವನ್ನು ಪುರಂದರದಾಸರು ಹೀಗೆ ಇದ್ದರು ಎಂಬುದಾಗಿ ತೋರಿಸುವುದಾಗಿ ನಾನು ದಾಸನಲ್ಲವೇ, ನೀವೆಲ್ಲರೂ ದಾಸರಲ್ಲವೇ, ಬನ್ನಿ ದಾಸರ ಸಂಗೀತ ಜ್ಞಾನವನ್ನು ಎಲ್ಲರಿಗೂ ಹಂಚೋಣ, ಆನಂದ ಪಡಲಿ ಎಂಬುದಾಗಿ ಅವರು ತಮ್ಮ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಾ ಇದ್ದಾರೆ. ಮತ್ತು ನಮ್ಮ ಶ್ರೀ ರಾಮಾನುಜಾಚಾರ್ಯರ ಯಾತ್ರೆಯಲ್ಲಿ ತಮ್ಮ ಕೆಲಸವನ್ನು ಪಕ್ಕಕ್ಕೆ ಇಟ್ಟು ಅಷ್ಟಗ್ರಾಮಗಳಲ್ಲಿ ಸುತ್ತಿ ರಾಮಾನುಜಾಚಾರ್ಯರ ಪರಿಚಯವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವರಿಗೆ ಅನೇಕ ಸಂಗೀತಗಾರರು ಇವರಿಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥ ಸಂದರ್ಭಗಳು ಉಂಟು. ಇವರು ಪೊಲೀಸ್ ಕಮಿಷನರ್ ಕಸ್ತೂರಿ ರಂಗನ್ ಅವರ ಜೊತೆಯಲ್ಲಿ ಅವರಿಗೂ ದಾಸರ ವೇಷಭೂಷಣ ಹಾಕಿ ತಾವು ವೇಷಭೂಷಣ ಹಾಕಿಕೊಂಡು ಮೆರವಣಿಗೆ ಬಂದು ಸಂಗೀತ ಕಾರ್ಯಕ್ರಮದಲ್ಲಿ ಮೆರವಣಿಗೆ ಬಂದು ಎಲ್ಲರೂ ಇವರಿಗೆ ಆರತಿಯನ್ನು ಮಾಡಿ ಧನಧಾನ್ಯಗಳನ್ನು ಕೊಟ್ಟು ಪುರಂದರದಾಸರೇ ನಮ್ಮ ಮನೆಗೆ ಬಂದಿದ್ದಾರೆ ಎಂಬ ಆನಂದದಿಂದ ಪಟ್ಟಿರ್ತಕ್ಕಂಥ ಸಮಯವನ್ನು ನಾವು ನೋಡಿದ್ದೀವಿ. ಇಂತಹ ಬಹಳ ಸೇವೆಯನ್ನು ಮಾಡಿರುವುದಕ್ಕೆ ಇವರಿಗೆ ನಾವು ತಿರುಪತಿಯಿಂದ ಒಂದು ಶಾಲನ್ನು ತಂದು ಇವರಿಗೆ ಸನ್ಮಾನದ ಮೂಲಕ ಅವರಿಗೆ ಸ್ವಾಗತಿಸಿ ಶಾಲನ್ನು ಹೊದಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ನಿಮಗೆ ತೋರಿಸಲು ನಾವು ಇಚ್ಛಿಸುತ್ತಿದ್ದೇವೆ. ಇವರ ಪುಟ್ಟ ಕಾರ್ಯಕ್ರಮವನ್ನು ಮುಂದೆ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲರವರು ಅವರಿಗೆ ಸನ್ಮಾನ ಮಾಡಿರ್ತಕ್ಕಂಥ ಒಂದು ಚಿತ್ರೀಕರಣವನ್ನು ನಾವು ನಿಮಗೆ ತೋರಿಸಲು ಇಷ್ಟಪಡುತ್ತೇವೆ. ಪೂರ್ತಿಯಾಗಿ ನೋಡಿ. ಅವರು ದಾಸರ ಹಾಕಿಕೊಂಡು ಮಾಡಿರ್ತಕ್ಕಂತಹ ಒಂದು ಚಿತ್ರೀಕರಣವನ್ನು ತೋರಿಸಬೇಕು ಎಂಬುದಾಗಿ ತೋರಿಸ್ತಾ ಇದ್ದೇವೆ. ಧನ್ಯವಾದಗಳು. ಚಕ್ರಪಾಣಿ ಇಂತಹ ಅದ್ಭುತ ಕಾರ್ಯಕ್ರಮವನ್ನು ನಮ್ಮ ಶ್ರೀ ವೈಷ್ಣವರಲ್ಲಿ ಇವರು ರಾಜಗೋಪಾಲ ಅಯ್ಯಂಗಾರ್ ಅವರು ಒಬ್ಬರೇ ನಡೆಸಿಕೊಟ್ಟಿದ್ದಾರೆ ಎಂಬುದಾಗಿ ಹೆಮ್ಮೆಯಿಂದ ನಾವು ಹೇಳಲು ಇಷ್ಟಪಡುತ್ತಿದ್ದೇವೆ. ಮತ್ತು ಇದು ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಪ್ರಸಾರವಾಗಿದೆ. ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ನೀವು ನೋಡಲು ಎಲ್ಲೂ ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲರಿಗೂ ಇದು ಒಂದು ಸ್ಫೂರ್ತಿಯಾಗಲಿ. ನಮ್ಮ ಕನಕದಾಸರ ಮತ್ತು ಪುರಂದರದಾಸರ ಕೀರ್ತನೆ ಎಲ್ಲರ ಮನೆಯಲ್ಲೂ ಪ್ರತಿನಿತ್ಯ ಹಾಡುವಂತಾಗಲಿ
ಮತ್ತು ಕೇಳುವಂತಾಗಲಿ, ಎಲ್ಲರಿಗೂ ಆನಂದವಾಗಲಿ ಎಂದು ನಾನು ಆಶಿಸುತ್ತೇನೆ. ಸ್ವಾಗತ, ಸುಸ್ವಾಗತ. ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ಇಂದು ಏರ್ಪಡಿಸಿದ್ದ ಭಕ್ತಿ ಮತ್ತು ಸರಳ ಬದುಕಿನ ಮಹತ್ವ ಸಾರುವ ಪುರಂದರದಾಸರ ಉಂಚರುತಿ ಕಾರ್ಯಕ್ರಮ ಭಕ್ತರ ಗಮನ ಸೆಳೆಯಿತು. ನಿವೃತ್ತ ಪೊಲೀಸ್ ಅಧಿಕಾರಿ HR ಕಸ್ತೂರಿ ರಂಗನ್ ಹಾಗೂ ಕಾಮೇನಹಳ್ಳಿ ರಾಜಗೋಪಾಲ ಅಯ್ಯಂಗರ್ ದಾಸರ ವೇಷವನ್ನು ತೊಟ್ಟು ರಥಬೀದಿಯಲ್ಲಿ ತಾಳ ಹಾಕಿಕೊಂಡು ನೃತ್ಯವನ್ನ ನಡೆಸುತ್ತಾ ಮನೆ ಮನೆಗೆ ತೆರಳಿ ಉಂಚರುತಿ ನಡೆಸಿದರು. ಮಹಿಳೆಯರು ಹಾಗೂ ಭಕ್ತರು ಪುರಂದರದಾಸರ ಕೀರ್ತನೆಗಳ ಗಾಯನಗಳನ್ನ ನಡೆಸುತ್ತಾ ಇವರೊಂದಿಗೆ ಹೆಜ್ಜೆ ಹಾಕಿದ್ರು. ಜನರು ಮನೆಗಳ ಮುಂದೆ ವಿವಿಧ ರೀತಿಯ ರಂಗೋಲಿಗಳನ್ನ ಹಾಕಿ ಆರತಿ ಬೆಳಗಿ ಪಡಿ ನೀಡಿ ಭಕ್ತಿ ಮೆರೆದರು. ತ್ಯಾಗರಾಜರು ಮತ್ತು ಪುರಂದರದಾಸರ ಆರಾಧನೆ ಪ್ರಯುಕ್ತ ದೇವಾಲಯದ ಸಭಾ ಮಂಟಪದಲ್ಲಿ ಸಂಗೀತ ವಿದ್ವಾಂಸ ವಿ ಮುರಳಿ ಮತ್ತು ತಂಡದವರಿಂದ ಸಂಗೀತ ಕಚೇರಿ ನಡೆಯಿತು. ಸಂಜೆ ವಿದುಷಿ ರಮ್ಯ ಕಾಡಂಬಿ ಮತ್ತು ತಂಡದವರಿಂದ ಭರತನಾಟ್ಯ ಪ್ರದರ್ಶನ ನಡೆಯಿತು. ರಾತ್ರಿ ರಾಸ ಕ್ರೀಡೋತ್ಸವ, ಡೋಲೋತ್ಸವ ಹಾಗೂ ಶಯನೋತ್ಸವಗಳು ನಡೆದವು. ಹಿಂಗ್ ಬಾರ ಶ್ರೀನಿವಾಸ ಮುಕ್ಕುಳಿರೋ ಅವನು ಹಂಗ ಹಂಗೆ ಅದೇ
ಆತ್ಮೀಯ ಬಂಧುಗಳಿಗೆ, ಆತ್ಮೀಯ ಸ್ನೇಹಿತರಿಗೆ ಎಚ್.ಎನ್. ಕೇಶವನ್ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಕಾಮೇನಹಳ್ಳಿಯಲ್ಲಿ ವಾರ್ಷಿಕೋತ್ಸವದಂದು ಕಾಮೇನಹಳ್ಳಿಯ ರಾಜಗೋಪಾಲ ಅಯ್ಯಂಗಾರ್ ಅವರು ಪುರಂದರದಾಸರ ವೇಷಭೂಷಣ ಹಾಕಿ ನೃತ್ಯವನ್ನು ಮಾಡಿ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದರು ಎಂದು ನಾವು ಹೇಳಲು ಬಯಸುತ್ತೇವೆ. ಯದ್ಭಾವಂ ತದ್ಭವತಿ. ನೀವು ಹೇಗೆ ತಿಳಿದುಕೊಳ್ಳುತ್ತೀರೋ ಅದು ನಿಮಗೆ ಬಿಟ್ಟ ವಿಚಾರ ಎಂದು ನಾನು ಇಲ್ಲಿ ಮತ್ತೊಮ್ಮೆ ತಿಳಿಸುತ್ತೇನೆ. ಮತ್ತು ಇವರಿಗೆ ಪ್ರತಿ ವರ್ಷವೂ ಇವರು ಪುರಂದರದಾಸರ ವೇಷಭೂಷಣ ಹಾಕಿ ಹುಲಿಕಲ್ಲಿನಲ್ಲಿ SP ಕಸ್ತೂರಿರಂಗನ್ ಅವರ ಜೊತೆಯಲ್ಲಿ ವೇಷಭೂಷಣವನ್ನು ಹಾಕಿ ಊರಿನ ಸುತ್ತ ಬಂದಾಗ ಇವರಿಗೆ ಮನೆಯಲ್ಲಿ ಎಲ್ಲರೂ ಆರತಿ ಮಾಡಿ ಧನಧಾನ್ಯವನ್ನು ನೀಡಿ ಎಲ್ಲರೂ ಪುರಂದರದಾಸರೇ ನಮಗೆ ಮನೆಗೆ ಬಂದರು ಎಂದು ಸನ್ಮಾನಿಸುತ್ತಾರೆ. ಆ ಉದ್ದೇಶವಾಗಿ ಇವರನ್ನು ನೋಡಿದಾಗ ನಮಗೆ ಸಂತೋಷವಾಗಿ ಇವರಿಗೆ ನಾವು ಒಂದು ಪುಟ್ಟ ಸನ್ಮಾನವನ್ನು ಮಾಡುತ್ತೇವೆ. ಆ ಪುಟ್ಟ ಸನ್ಮಾನವೇ ರಾಜಗೋಪಾಲ ಅಯ್ಯಂಗಾರ್ ಕಾಮೇನಹಳ್ಳಿಯ ವರಪುತ್ರ ಎಂದು ಘೋಷಿಸಿ ಕಾಮೇನಹಳ್ಳಿಯವರ ಕಡೆಯಿಂದ ಅಷ್ಟಗ್ರಾಮದ ಕಡೆಯವರಿಂದ ಇವರಿಗೆ ಕಾಮೇನಹಳ್ಳಿಯ ವರಪುತ್ರ ಎಂದು ಬಿರುದನ್ನು ನೀಡಲಾಗುತ್ತದೆ. ನೀವು ನೋಡಿ ನಿಮಗೆ ಸಂತೋಷವಾದರೆ ಲೈಕ್ ಮಾಡಬಹುದು, ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಎಂದು ನಾನು ತಿಳಿಸುತ್ತೇನೆ. ಯದ್ಭಾವಂ ತದ್ಭವತಿ. ನಿಮಗೆ ನಮಸ್ಕಾರಗಳು. ಸನ್ಮಾನ ಕಾರ್ಯಕ್ರಮವನ್ನು ನೋಡುವ ಬನ್ನಿ. ಹೇಳಿದ್ದು ನಾವು ಕೇಳೋದೇ ಇಲ್ಲ. ಇವತ್ತು ಕಾಮೇನಹಳ್ಳಿ ಅವರಿಗೆ ಬಹಳ ಸಂತೋಷದ ವಿಷಯ. ಯಾಕೆಂದರೆ ಕೆಲವರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಏನಪ್ಪ, ಇವರು ಹುಲಿಕಲಲ್ಲಿ ಪುರಂದರದಾಸರ ವೇಷಭೂಷಣ ಹಾಕಿ SP ಕಸ್ತೂರಿರಂಗನ್ ಕಮಿಷನರ್ ಜೊತೆಲಿ ನೃತ್ಯ ಮಾಡಿ ಎಲ್ಲರ ಮನೆಯ ಮುಂದೆ ಆರತಿ ಮತ್ತು ಅವರಿಗೆ ಧನಧಾನ್ಯಗಳನ್ನು ಕೊಟ್ಟು ಅವರಿಗೆ ಸನ್ಮಾನಿಸಿದರು. ಅವರಿಗೆ ನಾವು ಇಲ್ಲಿ ಕಾಮೇನಹಳ್ಳಿಯಿಂದ ವತಿಯಿಂದ ಒಂದು ಪುಟ್ಟ ಒಂದು ಗಿಫ್ಟ್ ಕೊಡಬೇಕು ಅಂತಿದ್ದೀನಿ. ಅದನ್ನು ಪಲ್ಲೆ ಬನ್ನಿ. ಇವರು ಕಾಮೇನಹಳ್ಳಿ ನಮ್ಮ ಜಗನ್ನಾಥ್ ಅವರು ಇಲ್ಲ ಇಲ್ಲಿ, ಅದರಿಂದ ಇವಳನ್ನೇ ಕರೆದಿದ್ದೀನಿ. ಇವರು ಒಂದು ಗಿಫ್ಟ್ ಕೊಡ್ತಾರೆ. ಅದು 2 ಗಿಫ್ಟ್ ಇರುತ್ತೆ. ಒಂದು ಬಹಳ ಅದ್ಭುತವಾದ ಗಿಫ್ಟ್, ಇನ್ನೊಂದು ಬಹಳ ಅದ್ಭುತವಾದ ಗಿಫ್ಟ್. ಅದನ್ನು ನಮ್ಮ ಸಂಗೀತಗಾರರು ಅದೇನು ಅಂತ ಓದಿ ಹೇಳ್ತಾರೆ. ಒಂದು ಸರಿ ನೀವು ನೋಡಿ. ಕೊಡ್ಲಾ? ನೀವೆಲ್ಲ ಕೊಡಿ ಅಂದರೆ ಇವಾಗ ಕೊಡ್ತೀನಿ ಅವರಿಗೆ. ಕೊಡ್ಲಾ? ನೋಡು, ಈಗ ಫಸ್ಟು ನಮ್ಮ ರಾಜಗೋಪಾಲನವರಿಗೆ ಒಂದು ಹೆಸರನ್ನು ಕೊಟ್ಟಿದ್ವಿ ನಾವು ಕಾಮೇನಹಳ್ಳಿ ಪರವಾಗಿ. ಏನು ಅಂತಂದರೆ ಕಾಮೇನಹಳ್ಳಿಯ ವರಪುತ್ರ ಎಂದು ಇವರಿಗೆ ಕರೆದಿದ್ದೀವಿ. ನಿಮ್ಮ ವರಪುತ್ರ ಯಾರು ಕರ್ನಾಟಕದಲ್ಲಿ ದಾಸರ ದರ್ಶನವನ್ನು ಮಾಡಿಸಿಲ್ಲ, ಮುಂದೆ ಮಾಡ್ಸೋಕ್ಕೆ ಸಾಧ್ಯ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಅವ್ರು ಹೇಳಿದ್ರು, ನಾನು ದಾಸ, ನೀವೆಲ್ಲರೂ ದಾಸರಲ್ಲವೇ, ಬನ್ನಿ ದೇವರಿಗೆ ನಾವು ಶರಣಾಗೋಣ ಅಂತ ಹೇಳ್ತಾರೆ. ಇದನ್ನು ಪಲ್ಲವಿಯಲ್ಲಿ ಕೊಡಿಸ್ತೀವಿ. ಅವರು ಬಿಚ್ಚಿ ಅವರಿಗೆ ಸನ್ಮಾನ ಮಾಡ್ತಾರೆ. ಒಂದು 5 ನಿಮಿಷ ಕೊಟ್ಟರೆ ಆಮೇಲೆ ಡ್ಯಾನ್ಸ್ ಮಾಡ್ತೀರಂತೆ. ಯಾಕೆಂತಂದರೆ ಇಂಥದ್ದು ಸಿಗೋದು ಭಾರಿ ಅಪರೂಪ. ಆ ಫೋಟೋ ಇದೆ ಒಂದು, ಇದು ಭಾರಿ ಅದ್ಭುತವಾದ ಫೋಟೋ. ಅದನ್ನು ಅವರು ಓದ್ತಾರೆ. ನಮ್ಮ ಇವರೇ ಪಲ್ಲವಿ ಓದ್ತಾರೆ. ಸಂಗೀತಗಾರರೇ ಒಂದು 2 ನಿಮಿಷ ಮಾಡಿದ್ದೀವಿ. ನೋಡಿ, ಇದು ರಾಜಗೋಪಾಲ ಅಯ್ಯಂಗಾರ್ ಮತ್ತು
ಮತ್ತು ಕಸ್ತೂರಿ ರಂಗನ್ ಕಮಿಷನರ್ ಜೊತೆಲಿ ಫೋಟೋ ತೆಗೆಸ್ಕೊಂಡಿರೋದು ಕರ್ನಾಟಕದಲ್ಲಿ ಯಾರೂ ತೆಗೆದಿಲ್ಲ. ಇನ್ನು ಮುಂದೆ ತೆಗೆಯೋಕ್ಕೆ ಅವಕಾಶ ಇದೆಯೋ ನನಗೆ ಗೊತ್ತಿಲ್ಲ. ನೀವು ಒಂದ್ಸರಿ ನೋಡಿ ನನಗೆ ಕೊಡ್ತಾ ಇದ್ದೀನಿ. ಇನ್ನೊಂದು ಫೋಟೋ ಕೊಡ್ತೀನಿ, ಅದು ಭಾರಿ ಅದ್ಭುತವಾದ ಫೋಟೋ. ಅದನ್ನು ನಾನು ಓದ್ತಾರೆ. ಆಮೇಲೆ ಇದು ಕಾಮಿನಲ್ಲಿ ಪರವಾಗಿ ಕೊಡ್ತಾ ಇರೋದು ಎಲ್ಲರಿಂದ ಗೊತ್ತಾಯ್ತಾ? ಕಾಮಿನಲ್ಲಿ ಪರವಾಗಿ ಓಪನ್ ಮಾಡಬೇಕು. ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗಬೇಕು. ನಮ್ಮ ರಾಜಗೋಪಾಲ ಆ ದಾಸರಿ ದರ್ಶನ ಹಾಕೊಂಡು ಯಾಕೆ ಬರ್ತಾ ಇದ್ರೆ ಬಿಸಿಲು ಬರ್ತಾ ಇದ್ರು. ನೀವು ಕೇಳಿದೆ ಏನು ಸ್ವಾಮಿ ಬಿಸಿಲಲ್ಲಿ ಬಿಸಿಲಾದೇನು ಮಳೆಯಾದೇನು ದಾಸರಲ್ಲವೇ ನಾವು ದಾಸರಲ್ಲವೇ ಅಂತ ಹೇಳಿ ಬಲವೇ ಹೌದು ಅಮ್ಮ ಬಲವೇ. ರಮ್ಯ ರಮ್ಯ ನಮ್ಮ ಕಾಮನಹಳ್ಳಿಯಿಂದ ರಾಮಪ್ರಿಯನವರು ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಪುಟ್ಟ ಸನ್ಮಾನ. ಇವರಿಗೆ ಏನಿದೆ ಅಂತ ಓದ್ತೀನಿ ಕೇಳಿದ್ರೆ ಒಂದು ನಿಮಿಷ. ಬಹಳ ಅದ್ಭುತವಾಗಿದೆ. ಕಾಮೇನಹಳ್ಳಿಯ ವರಪುತ್ರ ರಾಜಗೋಪಾಲ ಅಯ್ಯಂಗಾರ್ ಎಲ್ಲಿ ಬಂದಿದ್ದಾರೆ? ನಿಮ್ಮ ಮನೆಯ ಬಾಗಿಲಿಗೆ ಪುರಂದರದಾಸರಾಗಿ ಬಂದಿದ್ದಾರೆ. ನಾವು ಧನ್ಯರಾಗಿದ್ದೇವೆ, ನಾವು ಧನ್ಯರಾಗಿದ್ದೇವೆ. ಆತ್ಮೀಯ ಬಂಧುಗಳಿಗೆ, ಆತ್ಮೀಯ ಸ್ನೇಹಿತರಿಗೆ ಎನ್ ಕೇಶವನ್ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಇಂದಿನ ವಿಷಯವೇನೆಂದರೆ, ಹಾಸನದಲ್ಲಿ ಸಪ್ತಸ್ವರ ಕಲಾ ಕೇಂದ್ರ ಹಾಸನ ಇಲ್ಲಿ ಕಾಮೇನಹಳ್ಳಿಯ ವರಪುತ್ರ ರಾಜಗೋಪಾಲ ಅಯ್ಯಂಗಾರ್ ಅವರಿಗೆ ಸಂಗೀತ ವಿದ್ವಾನ್ RK ಪದ್ಮನಾಭನ್ ಮತ್ತು ಮುರಳಿಯವರು ಸನ್ಮಾನ ಮಾಡಿದರು. ರಾಜಗೋಪಾಲ ಅಯ್ಯಂಗಾರ್ ಅವರಿಗೆ ಪದ್ಮನಾಭನ್ನವರು ಶಾಲು ಹೊದಿಸಿ ಪ್ರಶಸ್ತಿಯನ್ನು ನೀಡುತ್ತಿದ್ದಾರೆ. ಮುರಳಿ ಅವರಿಗೂ ರಾಜಗೋಪಾಲನವರು ಪ್ರಶಸ್ತಿ ನೀಡುತ್ತಿದ್ದಾರೆ. ಅನಂತ ಪದ್ಮನಾಭ ಅವರು ಮುರಳಿಯವರ ತಂಡದವರಿಗೆ ಆಶೀರ್ವಾದ ಮಾಡುತ್ತಿದ್ದಾರೆ. ಕಾಮೇನಹಳ್ಳಿ ರಾಜಗೋಪಾಲ ಅಯ್ಯಂಗಾರ್ಗೆ ಪದ್ಮನಾಭ ಅವರು ಶಾಲು ಹೊದಿಸಿದರು. ವಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ರಾಜಗೋಪಾಲ ಅಯ್ಯಂಗಾರ್ ಮುರಳಿಯವರಿಗೆ ಪುಷ್ಪಗುಚ್ಛವನ್ನು ನೀಡುತ್ತಿದ್ದಾರೆ. ಸಂಗದಿಂದ ಪಾದಪೂಜೆ ಮಾಡುತ್ತಿದ್ದಾರೆ. ಮುರಳಿಯವರು ಶಿಷ್ಯರು ಪಾದಪೂಜೆ ಮಾಡಿದರು. ಪದ್ಮನಾಭರವರಿಗೆ ಪ್ರಶಸ್ತಿಯನ್ನು ನೀಡಿದರು. ಎಂದರೋ ಮಹಾನುಭಾವುಡು అందరికీ నా వందనము ಎಂದು ರಾಜಗೋಪಾಲ ಅಯ್ಯಂಗಾರ್ ಅವರು ಪ್ರಶಸ್ತಿಯನ್ನು ನೀಡುತ್ತಿದ್ದಾರೆ ನೋಡಿ. ದಾಸರಲ್ಲವೇ ನಾವು. ರಾಜಗೋಪಾಲ ಅಯ್ಯಂಗಾರ್ ಅವರು ಕಸ್ತೂರಿ ರಂಗನವರ ಜೊತೆ ಪುರಂದರ ದಾಸರ ವೇಷಭೂಷಣವನ್ನು ಹಾಕಿ ನಮ್ಮ ಸಂಗೀತವು ಸದಾ ಉಳೆಯಲಿ, ಎಲ್ಲರೂ ಸಂಗೀತ ಪ್ರಿಯರಾಗಿ ಎಲ್ಲರೂ ಸಂಗೀತವನ್ನು ಕೇಳಿ ಸಂಗೀತದಿಂದ ನಮಗೆ ನೆಮ್ಮದಿ ಸಿಗುತ್ತದೆ ಎಂದು ಹೇಳುತ್ತಿದ್ದಾರೆ. ಎಲ್ಲರಿಗೂ ನಮ್ಮ ವಂದನೆಗಳು. ಎಂದರೋ ಮಹಾನುಭಾವುಡು అందరికీ నా వందనము. ಭಗವಂತನಿಗೆ ನಾವು ದಾಸನಾದರೆ ನೀವೆಲ್ಲ ದಾಸರಲ್ಲವೇ? ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯವರಿಂದ.